ಅಂದ್ರೆ ನೀವು ಆಲೋಚನೆ ಮಾಡುವ ಶೈಲಿ ಹಂಗಿದೆ. ನೀವು ಈಗಲೂ ಯೋಚನೆ ಮಾಡಿದ್ರೆ ಅಲ್ಲ, ಅದರ ಜೊತೆಗೆ ಐ ವಾಂಟ್ ಟು ಆ್ಯಡ್ ಟು ಇಟ್, ಅಂದರೆ ಈ ರೀತಿಯ ಅಬ್ಜೆಕ್ಷನ್ಗಳಿದ್ದಾಗ ಈ ರೀತಿಯ ಅಬ್ಜೆಕ್ಷನ್ಗಳನ್ನು ರೇಸ್ ಮಾಡಬೇಕು ಅಂತ ನಾನು ಹೇಳೋದು. ಈಗ ನಿಮ್ಮದು ಗ್ರಾಮೀಣಾಭಿವೃದ್ಧಿ ಇದೆ, ನೀವು ಜಾಸ್ತಿ ಬಡ್ಡಿ ತಗೋತೀರಿ, ಆ ರೀತಿ ಅಬ್ಜೆಕ್ಷನ್ ಇದ್ದರೆ ರೇಸ್ ಮಾಡಿ. ಕಾಲೇಜ್ನಲ್ಲಿ ಫೀಸ್ ಜಾಸ್ತಿ ಇದೆ, ರೇಸ್ ಮಾಡಿ. ರೇಪಿಸ್ಟು ಅನ್ನೋದು ಅತ್ಯಾಚಾರ ಮಾಡಿದ್ದೀರಿ, ಕೊಲೆಗಳನ್ನು ಮಾಡಿದ್ದೀರಿ, ಆ ಆರೋಪಗಳನ್ನು ಒಪ್ಕೊಳ್ತೀರಾ? ಸರ್, ಆ ಆರೋಪಗಳನ್ನು ಒಪ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಆಗೋದಿಲ್ಲ. ಯಾಕೆ ಮಾಸ್ಕ್ ಮ್ಯಾನ್ ಉಲ್ಟಾ ಹೊಡೆದು ಒಂದು ಯೋಚನೆ 2012 ಆ ಸಂದರ್ಭದಲ್ಲಿ ಆದಂಥ ಒಂದು ಸೌಜನ್ಯ ಕೇಸನ್ನು ನೀವು ಮಾತಾಡ್ತಾ ಹೇಳಿದ್ರಿ. ಬನ್ನಿ ಈಗೋಗಿ ನಾವು ಸತ್ಯವನ್ನು ಕೇಳೋಣ ಅಂತ. ಸೊ ನಾವು ಅನನ್ಯ ಬಿಟ್ಬಿಡೋಣ, ಸುಜಾತ ಬಿಟ್ಬಿಡೋಣ, ಎಲ್ಲರೂ ಬಿಡೋಣ, ಈ ಸತ್ಯವನ್ನು ಈಗೋಗಿ ಕೇಳೋಣ ಅಂತ ಹೇಳ್ತಿದ್ದೀರಲ್ಲ ಸರ್. 12 ವರ್ಷದ ಹಿಂದೆ ಈ ಮಾತು ಬರ್ಬೋದಿತ್ತಲ್ಲ, ಬನ್ನಿ ನಾವು ಸತ್ಯವನ್ನು ಕೇಳೋಣ, ಇದೇ ಚಾನಲ್ಗೆ ಬಂದು ಹೇಳ್ಬೋದಿತ್ತು, ಅಥವಾ ಒಂದಿಷ್ಟು ಸಂಘಟನೆ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಬನ್ನಿ ನಾವು ಸತ್ಯವನ್ನು ಕೇಳೋಣ. ಏನ್ ಗೊತ್ತಿದೆ ನಿಮಗೆ ಸೌಜನ್ಯ ಕೇಸಿನ ಬಗ್ಗೆ? ಸರಿ, ಒಂದು ಅನ್ಯಾಯ ಆಗಿದೆ. ಸೌಜನ್ಯ ಕೇಸಿನ ಬಗ್ಗೆ ಏನ್ ಗೊತ್ತಿದೆ? ಯಾವತ್ತಾಗಿದ್ದು ಸೌಜನ್ಯ ಕೇಸು? ಸರ್, ನಾನು ಪ್ರಶ್ನೆ ಕೇಳಿದ್ದು ಉತ್ತರ ಕೊಡಬೇಕು. ಯಾವಾಗ ಆಗಿದ್ದು? 2012. ಆಯ್ತು. ಯಾವತ್ತು ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಬಂದಿದ್ದು? ಯಾವತ್ತು ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಯಾವಾಗ ಬಂತು? ನೀವು 12 ವರ್ಷದ ಹಿಂದೆ ಯಾಕೆ ನೀವು ಸೌಜನ್ಯ ನ್ಯಾಯ ಕೇಳಲಿಲ್ಲ ಅಂತಂದಾಗ 12 ವರ್ಷದ ಹಿಂದೆ ವಿದ್ಯಮಾನ ಏನಿತ್ತು ಅನ್ನೋದು ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಅಷ್ಟೇ. 12 ವರ್ಷದಿಂದ ಸಿಚುವೇಶನ್ ಏನಿತ್ತು, ಅದಕ್ಕೆ ಅವ್ರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. 2012 ಆಕೆದು ರೇಪ್ ಆಯಿತು, ಮರ್ಡರ್ ಆಯಿತು, ಆಯ್ತಾ. 2013 ಅಲ್ಲಿಗೆ ಪೊಲೀಸ್ದು ವಿಚಾರಣೆ ಮುಗೀತು. ಪೊಲೀಸ್ ವಿಚಾರಣೆಯಲ್ಲಿ ಸಂತೋಷ್ ರಾವ್ ಸಿಕ್ಕಾಕೊಂಡ. ಸಂತೋಷ್ ರಾವ್ಗೆ ಫೆಮೋಸಿಸ್ ಇತ್ತು, ಸಂತೋಷ್ ರಾವ್ ಪ್ರಾಬ್ಲಮ್ ಇದಿತ್ತು, ಎಲ್ಲ ಇತ್ತು. ಪೊಲೀಸ್ ಹೇಳಿದ್ರು ಈತ ರೇಪ್ ಮಾಡಿದ್ದು. 2013 ಒಂದು ಖಾಸಗಿ ಚಾನಲಲ್ಲಿ ಮಾತಾಡ್ತಾ ಮಹೇಶ್ ತಿಮರೋಡಿ ನಿಶ್ಚಲ್ ಜೈನ್ ಹೆಸರನ್ನು ತಗೊಂಡು ಬಂದರು. ಅಲ್ಲಿವರೆಗೂ ಇರಲಿಲ್ಲ. ನಿಶ್ಚಲ್ ಜೈನ್ ವಿದೇಶಕ್ಕೆ ಹೋಗಿದ್ರು, ಆಗಿರಲಿಲ್ಲ ಅಂತೆಲ್ಲ ಬಂತು. ಆದರೂ ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡೋದು ನಿಲ್ಲಿಲ್ಲ. ಕೊನೆಗೆ ನಿಶ್ಚಲ್ ಜೈನ್ 2016 ಇವೆಲ್ಲ ವಿಚಾರಣೆ ನಡೀತಾ ಇರುವಂತ ಅಂತ ಇದು ಯಾವುದೂ ಕೂಡ ವಿಚಾರಣೆ. ಅದರ ಜೊತೆಗೆ